ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಕು. ಕಾಂಗ್ರೆಸ್ ರಾಜಕಾರಣ, ಮೀಸಲಾತಿ ಬಿಕ್ಕಟ್ಟು, ಇದರಿಂದ ಕಾಂಗ್ರೆಸ್ ಪಕ್ಷ ಹೇಗೆ ಹೊರಗೆ ಬರುತ್ತೆ? ಜೇನು ಹುಟ್ಟಿಗೆ ಕೈ ಹಾಕಿರುವ ಸಿದ್ದರಾಮಯ್ಯ ಅವರಿಗೆ ಜೇನು ಸಿಗುತ್ತಾ ಅಥವಾ ಜೇನು ಹುಳುಗಳಿಂದ ಕಚ್ಚಿಸ್ಕೋಬೇಕಾ? ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಪ್ರಾಯಶಃ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಇಂತಹ ಇನ್ನೊಂದು ಸವಾಲು ಅವರಿಗೆ ಎದುರಾದಂತೆ ಕಾಣ್ತಾ ಇಲ್ಲ. ಇದನ್ನು ಹೇಳುವುದಕ್ಕೂ ಕಾರಣ ಇದೆ. ಬಹಳ ಸ್ಪಷ್ಟವಾಗಿ ಈ ಒಂದು ಮೀಸಲಾತಿಯ ವಿಚಾರ ಏನಿದೆ, ಜನಗಣತಿಯ ವಿಚಾರ ಏನಿದೆ, ನಾನು ಪ್ರತಿಪಾದನೆ ಮಾಡ್ತಾ ಬಂದಾಗ ಒಂದು ಡಿವೈಡನ್ನು ಕ್ರಿಯೇಟ್ ಮಾಡಿದೆ. ಒಂದು ಕಡೆ ಹಿಂದುಳಿದ ವರ್ಗ, ಅಹಿಂದ ಸಮುದಾಯ ಇದೆ, ಇನ್ನೊಂದು ಕಡೆ ಮೇಲ್ವರ್ಗದ ಜನ ಸಮುದಾಯ ಇದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಈ ಎರಡೂ ಸಮುದಾಯಗಳನ್ನು ಪ್ರತಿನಿಧಿಸುವ ನಾಯಕರಿದ್ದಾರೆ. ಸೊ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ನೀವು ಇಡೀ ರಾಜ್ಯವ್ಯಾಪಿ ನಾಯಕರು ಅನ್ನೋದು ಸಿಗಲ್ಲ, ಅಥವಾ ಜನನಾಯಕರು ಅನ್ನುವ ಶಬ್ದ ಕ್ಲೀಶೆ ಆಗಿದೆ. ಬಹುತೇಕ ನಾಯಕರುಗಳು ತಮ್ಮ ಜಾತಿಗೆ ಸೀಮಿತ ಆಗಿದ್ದಾರೆ. ಜಾತಿಯನ್ನು ಮೀರಿ ರಾಜಕಾರಣ ಮಾಡುವ ಸ್ಥಿತಿಯಲ್ಲಿ ಇವತ್ತಿನ ದಿನ ಯಾವ ರಾಜಕಾರಣಿಗಳು ಇಲ್ಲ. ಸೊ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇವೆರಡರ ನಡುವೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡ್ತಾರ, ಅಥವಾ ತಮ್ಮ ಬದ್ಧತೆಯ ಪ್ರಕಾರ ಜನಗಣತಿ ಏನಿದೆ, ಈ ಸಮೀಕ್ಷಾ ವರದಿಯ ಪ್ರಕಾರ ಮೀಸಲಾತಿಯನ್ನು ನಿರ್ಧಾರ ಕೈಗೊಳ್ತಾರೆ. ಒಂದೊಮ್ಮೆ ಅವರು ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾದರೆ ಸೊ ಇಡೀ ಕಾಂಗ್ರೆಸ್ ಪಕ್ಷದ ಒಳಗಿರುವ ಮೇಲ್ಜಾತಿಯ ನಾಯಕರುಗಳು ಏನು ಮಾಡ್ತಾರೆ, ಅವರು ಬಿಕ್ಕಟ್ಟಿಗೆ ಸಿಕ್ಕಾಕೋತಾರೆ. ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಆಗುತ್ತಿರುವ ಈ ಬೆಳವಣಿಗೆಗಳ ಕಡೆ ನೋಡೋಣ. ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕುರಿತು ಹಲವು ರೀತಿಯ ವರದಿಗಳು ಬಂದವು. ಹಲವು ಸಚಿವರುಗಳ ನಡುವೆ ವಾಕ್ ಪ್ರಹಾರ ನಡೀತು ಅಂತ ಹೇಳಲಾಯಿತು, ತಿಕ್ಕಾಟ ನಡೀತು ಅಂತ ಹೇಳಲಾಯಿತು, ಯಾವುದೇ ತೀರ್ಮಾನ ಕೈಗೊಳ್ಳಲಾಗದ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಲಾಯಿತು. ಆದರೆ ನಿನ್ನೆ ಇದಕ್ಕೆ ಪ್ರತಿಕ್ರಿಯೆಗಳು ಬರೋದು ಪ್ರಾರಂಭ ಆಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರು ಏರು ಧ್ವನಿಯಲ್ಲೂ ಮಾತಾಡಿಲ್ಲ, ಯಾರು ಈ ವರದಿಯನ್ನು ವಿರೋಧಿಸಿಲ್ಲ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾವ ವರದಿಯನ್ನು? ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಯಾರೂ ವಿರೋಧ ಮಾಡಿಲ್ಲ, ಚರ್ಚೆ ನಡೆದಿದೆ ಅಂತ. ಅದೇ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಅವರು ಭಾಳ ಡಿಫೆನ್ಸಿವ್ ಆಗಿ ಬ್ಯಾಕ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಸೊ ಯಾರು ಏರ್ ಮಾತು ಇಲ್ಲ, ಇಳಿ ಮಾತು ಇಲ್ಲ, ಆ ಕಡೆ ಮಾತು ಇಲ್ಲ, ಈ ಕಡೆ ಮಾತು ಇಲ್ಲ, ನಾವು ಚರ್ಚೆ ಮಾಡಿದ್ದೇವೆ. ಜನತಂತ್ರ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡಲೇಬೇಕು, ಅದು ಜೀವಂತಿಕೆಯ ಲಕ್ಷಣ. ಒಂದು ಸಚಿವ ಸಂಪುಟ ಸಭೆಯಲ್ಲಿ ವಿಭಿನ್ನ ಅಭಿಪ್ರಾಯ ವ್ಯಕ್ತ ಆಗಿಲ್ಲ ಅಂದರೆ ಆ ಪಕ್ಷ ಮತ್ತು ಆ ಸರ್ಕಾರದಲ್ಲಿ ಏನೋ ಸಮಸ್ಯೆ ಇದೆ ಅಂತಲೇ ಅಂದ್ಕೋಬೇಕು. ಯಾಕೆಂದರೆ ಜನತಂತ್ರದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಂತರ ಒಂದು ಅಂತಿಮವಾದ ಒಂದು ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಸೊ ಇದು ಒಂದು ಕಡೆ ಆದಂತೆ ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಬೆಳವಣಿಗೆ ನಡೀತು. ಅದು ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟಿದ್ದು. ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರಾದ ಮುನಿಯಪ್ಪನವ್ರನ್ನ ಭೇಟಿ ಮಾಡಿದರು. ವರದಿಗಳ ಪ್ರಕಾರ ಸುಮಾರು 2 ಗಂಟೆಗಳ ಕಾಲ ಅವರಿಬ್ಬರು ಚರ್ಚೆ ನಡೆಸಿದ್ರು ಅಂತ. ಸೊ ಒಂದು ಮಾತಿತ್ತು, ಮುನಿಯಪ್ಪನವರಿಗೂ ಒಂದು ಬೇಸರ ಇತ್ತು. ಏನು ಈ ಇಡೀ ಈ ಅಹಿಂದ ಏನಿದೆ ದಲಿತ ಸಚಿವರುಗಳು, ಇದರಲ್ಲಿ ಒಂದು ಡಿವೈಡ್ ಇದೆ. ಸೊ ಯಾರು ಎಡದ ದಲಿತರಿದ್ದಾರೋ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬಂದಿದ್ದು. ಇದು ಎಡಬಲ ರಾಜಕಾರಣ ದಲಿತರ ಒಳಗಡೆದು. ಸೊ ಸತೀಶ್ ಜಾರಕಿಹೊಳಿ ಹೋಗಿ ಮಾತನಾಡುವ ಮೂಲಕ ಒಂದು ಈ ತಪ್ಪು ಅಭಿಪ್ರಾಯವನ್ನು ಸರಿಪಡಿಸುವ ಒಂದು ಯತ್ನವನ್ನು ಮಾಡಿರಬೇಕು. ಯಾಕೆಂದರೆ ಮುನಿಯಪ್ಪನವರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಇಲ್ಲ ಅನ್ನೋದು ದ ಕ್ವಶನ್ ಆಫ್ ಇದು ಡಿಸ್ಕಷನ್. ಅದು ಆದರೆ ಹಿರಿಯ ನಾಯಕರಾಗಿರುವ ಮುನಿಯಪ್ಪ ಏನಿದ್ದಾರೆ ಅವರು ಆ ಒಂದು ರೀತಿಯಲ್ಲಿ ಈ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಇರುವ ಸಚಿವರಲ್ಲ. ಇದನ್ನು ಆ ಕ್ಯಾಂಪ್ನಲ್ಲಿಲ್ಲ, ಅವರು ಹೊರಗಡೆ ಇದ್ದಾರೆ. ಅವ್ರಿಗೊಂದು ಸ್ವತಂತ್ರ ವ್ಯಕ್ತಿತ್ವ ಇದೆ.
ಸೊ ಆದ್ದರಿಂದ ಅವರನ್ನು ಮನವೊಲಿಸುವ ಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದರು ಅನ್ನೋದು ಒಂದು ವರದಿ. ಅದರ ಜೊತೆಗೆ ಸ್ವಲ್ಪ ದಿನಗಳಿಂದ ಚರ್ಚೆಯಿಂದ ಹೊರಗೆ ಉಳಿದಿತ್ತಲ್ಲ, ಏನು ಹೇಳಿ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಪ್ರಶ್ನೆ. ಆ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿಯವರು KPCC ಅಧ್ಯಕ್ಷರಾಗಲು ಉತ್ಸುಕರಾಗಿದ್ದಾರೆ ಅನ್ನೋ ಮಾತುಗಳಿವೆ. ನನಗೆ ಅದು ಅನಿಸಲ್ಲ. ಹಲವು ವರದಿಗಳ ಪ್ರಕಾರ ಸತೀಶ್ ಜಾರಕಿಹೊಳಿ KPCC ಅವರಿಗೆ KPCC ಅಧ್ಯಕ್ಷರಾಗುವುದಕ್ಕಿಂತ DK ಶಿವಕುಮಾರ್ ಅವರಿಗೆ ತಡೆ ಒಡ್ಡಬೇಕಾಗಿದೆ ಅನ್ನೋ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಸುತ್ತಮುತ್ತ ಇರುವ ನಾಯಕರುಗಳ ಸಚಿವರುಗಳ ಒಂದು ಹುನ್ನಾರ, ಇನ್ನೊಂದನ್ನು ಯಾವ ಶಬ್ದ ಬೇಕೋ ಅದು ಬಳಸಿ ದೇ ಆರ್ ಟ್ರೈಂಗ್ ಟು ಡೂ ದಟ್. ಯಾಕೆಂದರೆ ಅಧಿಕಾರ ಹಂಚಿಕೆ ಆಗಕೂಡದು, ಆ ಪ್ರಶ್ನೆ ಎತ್ತಕೂಡದು ಅನ್ನುವ ಕಾರಣಕ್ಕಾಗಿಯೇ KPCC ಅಧ್ಯಕ್ಷರ ಸ್ಥಾನದ ಮೇಲೆ ಇವರು ಕಣ್ಣಿಟ್ಟಿದ್ದು ಅಥವಾ ಅದನ್ನ ಬದಲಾವಣೆ ಯತ್ನ ಮಾಡ್ತಾ ಇರೋದು. ಅದರ ಮೂಲಕ DK ಶಿವಕುಮಾರ್ ಅವರ ಶಕ್ತಿ ಕುಂದಿಸೋದು ಯತ್ನ. ಈ ಯತ್ನಗಳ ನಡುವೆ ಕೂಡ ಕೆಲವು ಬೆಳವಣಿಗೆಗಳಿವೆ. ಒಂದು ಕಡೆ DK ಶಿವಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಟೆಂಪಲ್ ರನ್ ಮಾಡ್ತಾ ಹಿಂದೂ ಧರ್ಮದ ರಕ್ಷಣೆ ಮಾಡುವ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಪೊಲಿಟಿಕಲ್ ಸ್ಟ್ರಾಟಜಿನ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವರ ಚಿಂತನೆ ಏನಿದೆ ಆ ಚಿಂತನೆಗೆ ಅನುಗುಣ ಅವರೊಬ್ಬರ ಒಂದು ರೀತಿಯ ದೈವ ಭಕ್ತರು, ಟೆಂಪಲ್ಗಳಿಗೆ ಹೋಗೋದು ಸಾಮಾನ್ಯ ಅವರು DK ಅವರು. ಸೊ ಅದಕ್ಕೆ ಅನುಗುಣವಾಗಿ ಅವರು ಹೋದರೆ ಅಥವಾ ಇದನ್ನೊಂದು ಪೊಲಿಟಿಕಲ್ ಸ್ಟ್ರಾಟಜಿಯಾಗಿ ಬಳಸೋಕೆ ಮುಂದಾದ್ರೆ ಅವರು. ಸೊ ಈ ಸಾಫ್ಟ್ ಹಿಂದುತ್ವ ತಮಗೆ ಹೆಲ್ಪ್ ಮಾಡುತ್ತಾ ಇನ್ನೊಂದಾಗುತ್ತಾ ಅನ್ನೋದು ಇರ್ಬೋದು. ಏನಿವೆ ಅವರು ಈಗ ಅತಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸ ಮಾಡ್ತಿದ್ದಾರೆ, ಉಡುಪಿ ಜಿಲ್ಲೆಗೆ ಪ್ರವಾಸ ಮಾಡ್ತಿದ್ದಾರೆ. ಈ ಎಲ್ಲ ಇದರ ನಡುವೆ ಅದರ ನಡುವೆ ಸಿದ್ದರಾಮಯ್ಯ ಎಷ್ಟು ನಿರಾಳವಾದಂತೆ ಕಾಣ್ತಿದ್ದಾರೆ ಅಂದರೆ, ಅವರು ನಿನ್ನೆ ಮಲ್ಲೇಶ್ವರಂದು ಯಾವುದೋ ಹೋಟೆಲಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ತಿಂದುಬಿಟ್ಟು ಅವರು ಹಾಕಿರುವ ಇದನ್ನು ನೋಡಿದೆ ನಾನು. ಸೊ ಮಸಾಲೆ ದೋಸೆ ಈ ರುಚಿ ಏನಿದೆ ಅದು ಭಾಳ ಚೆನ್ನಾಗಿದೆ, ಮೊದಲಿಂತಂತೂ ಬದಲಾಗಿಲ್ಲ ಅಂತ. ಮಸಾಲೆ ದೋಸೆ ಭಾಳ ಜನರಿಗೆ ಪ್ರೀತಿ, ನನಗೂ ಪ್ರೀತಿ ಬಿಡಿ. ಸೊ ಆ ಮಸಾಲೆ ದೋಸೆ ವರ್ಣೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ನಿನ್ನೆ IPL ಕ್ರಿಕೆಟ್ ಮ್ಯಾಚನ್ನು ಕೂಡ ನೋಡಿದ್ರು. ದಟ್ ಅವರು ನಿರಾಳವಾಗಿದ್ದಂತೆ ಕಾಣ್ತಾ ಇದೆ. ಅಂದರೆ ಈ ಜನಗಣತಿ ಮತ್ತು ಈ ಮೀಸಲಾತಿಯ ಪ್ರಶ್ನೆಯಿಂದ ಅವರು ಅದರಿಂದ ಹುಟ್ಟಿರುವ ವಿವಾದ ಏನಿದೆ, ಅದರಿಂದ ಐ ಥಿಂಕ್ ಈಸ್ ಎಂಜಾಯಿಂಗ್ ದ ಸಿಚುವೇಶನ್ ಅಂತ. ಒಂದು ಸಿಚುವೇಶನ್ನೇ ಎಂಜಾಯ್ ಮಾಡೋದಿರುತ್ತಲ್ಲ, ಅದು ಭಾಳ ಅವರು ಹೆಚ್ಚು ನ್ಯಾಚುರಲ್ ಆಗಿರ್ತಾರೆ. ಸಿದ್ದರಾಮಯ್ಯ ಭಾಳ ನನಗನ್ನಿಸುವ ಹಾಗೆ ಅವರು ಅದನ್ನು ಎಂಜಾಯ್ ಮಾಡುವ ರೀತಿಯಲ್ಲಿದ್ದರು. ಯಾಕಾಗಿದ್ದರೆ ಅವರು ಅಷ್ಟು ನಿರಾಳವಾಗಿರೋದು? ಅದಕ್ಕೂ ಉತ್ತರ ಇದೆ. ಸಿದ್ದರಾಮಯ್ಯ ನಿರಾಳ ಆಗಿರೋದಕ್ಕೆ ಕಾರಣ ಇದೆ. ಅದು ಅವರು ತೆಗೆದುಕೊಂಡ ಒಂದು ನಿರ್ಧಾರ ಏನದು? ಸೊ ಆ ವಿಚಾರಕ್ಕೆ ಬರ್ತೀನಿ. ಅವ್ರು ಏನು ನಿರ್ಧಾರ ಕೈಗೊಂಡರು? ಮೊನ್ನೆ ಏನು ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು, ಯಾವುದೇ ಒಮ್ಮತಕ್ಕೆ ಅಭಿಪ್ರಾಯಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಅದಾದ ನಂತರ ಈ ವಿಚಾರವನ್ನು ಮುಂದಿನ ಸಂಪುಟ ಸಭೆಗೆ ಅದನ್ನು ಮುಂದುವರಿಸುವ ತೀರ್ಮಾನ ಕೈಗೊಳ್ಳಾಯಿತು. ಆದರೆ ಈ ನಡುವೆ ಇನ್ನೊಂದು ಬೆಳವಣಿಗೆ ಆಯಿತು. ಸಿದ್ದರಾಮಯ್ಯನವರು ಎಲ್ಲ ಸಚಿವರುಗಳಿಗೆ ಈ ವಿಚಾರದಲ್ಲಿ, ಜನಗಣತಿ ಮತ್ತು ಮೀಸಲಾತಿ ವಿಚಾರದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ನೀಡಿ ಅಂತ ಕೇಳಿದ್ದಾರೆ. ದಿಸ್ ಈಸ್ ದ ಮಾಸ್ಟರ್ ಸ್ಟ್ರೋಕ್. ಐ ಥಿಂಕ್ ಇದೇನೇ ಅವರಿಗೆ ನಿರಾಳವಾಗಿ ಇರುವುದಕ್ಕೆ ಕಾರಣವನ್ನು ಒದಗಿಸಿದೆ. ಅವರು ಈಗ ಈ ಎಲ್ಲ ಸಚಿವರ ಈ ಅಭಿಪ್ರಾಯವನ್ನು ತೆಗೆದುಕೊಂಡು ಅದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸ್ತಾರೆ ರಾಹುಲ್ ಗಾಂಧಿಯವರಿಗೆ ಅನ್ನುವ ಮಾತಿದೆ. ಆ ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ, ಕಾಂಗ್ರೆಸ್ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಇದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯ ಈ ರಿಸ್ಕನ್ನು, ಅವರು ತೆಗೆದುಕೊಳ್ಳಬೇಕಾದ ರಿಸ್ಕನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ರಾಹುಲ್ ಗಾಂಧಿಯವರಿಗೆ ಹಸ್ತಾಂತರಿಸಿ ಬಿಡ್ತಿದ್ದಾರೆ. ಆ ಮೂಲಕ ಅವರು ಸೇಫ್ ಆಗಿರ್ಬೋದು. ಅದರ ಜೊತೆಗೆ ಯಾರ್ಯಾರು ಸಚಿವರು ಈ ಮೀಸಲಾತಿಯ ಪರವಾಗಿದ್ದಾರೆ, ಯಾರು ಪರವಾಗಿಲ್ಲ ಅನ್ನುವ ವಿವರಗಳು ರಾಹುಲ್ ಗಾಂಧಿ ತಲುಪ್ತವೆ. ಬೇಸಿಕಲಿ ರಾಹುಲ್ ಗಾಂಧಿ ದೇಶಾದ್ಯಂತ ಈ ಒಂದು ಗಣತಿ ನಡಿಬೇಕು ಅಂತ ಒತ್ತಾಯ ಮಾಡ್ತಾ, ಭಾಷಣ ಮಾಡ್ತಾ ಎಲ್ಲ ಕಡೆಯಿಂದ ಬಂದವರು. ಈವನ್ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜೇ ಹಾಕಿದ್ದಾರೆ ರಾಹುಲ್ ಗಾಂಧಿ. ಜಾತಿ ಗಣತಿಯನ್ನು ಮಾಡೋಲ್ಲ, ಯಾಕೆ ಮಾಡಿ, ಹಾಗೆ ಹೀಗೆ. ಆದ್ದರಿಂದ ಅವರು ಆ ವಿಚಾರದಲ್ಲಿ ಸಿದ್ದರಾಮಯ್ಯನಿಗೆ ವ್ಯತಿರಿಕ್ತವಾದ ತೀರ್ಮಾನವನ್ನು ಕೈಗೊಳ್ಳೋಕ್ಕಾಗಲ್ಲ. ಈ ಶುಡ್ ಸಪೋರ್ಟ್ ಜಾತಿ ಗಣತಿ.
ಅವರು ಜಾತಿ ಗಣತಿಯನ್ನು ಸಪೋರ್ಟ್ ಮಾಡಿದರೆ, ಯಾರು ಇದನ್ನು ವಿರೋಧ ಮಾಡ್ತಾರೆ ದೇ ವಿಲ್ ಬಿ ಇನ್ ಫಿಕ್ಸ್. ಸೊ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿಗೆ ವಿರುದ್ಧವಾಗಿ ಅವರು ವರ್ತನೆ ಮಾಡಿದಂತೆ ಆಗುತ್ತೆ. ಅದ್ರ ಜೊತೆಗೆ ಇವರೆಲ್ಲ ರಾಹುಲ್ ಗಾಂಧಿಗೆ ವಿವರ ಕೊಡಬೇಕಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಕಾಂಗ್ರೆಸ್ ಹೈಕಮಾಂಡಿಗೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಕೆಲವು ಲಿಂಗಾಯತ್ ಸಚಿವರು, ಒಕ್ಕಲಿಗರ ಸಚಿವರು ಅನ್ನಿ, ಅಥವಾ ಡಿ ಕೆ ಶಿವಕುಮಾರ್ ಹೇಳಿ. ಡಿ ಕೆ ಶಿವಕುಮಾರ್ ದೆನ್ ವಿಲ್ ಹ್ಯಾವ್ ಟು ಸೇ, ಈ ನನ್ನ ಇದು ಒಕ್ಕಲಿಗರಿಗೆ ಅನ್ಯಾಯ ಆಗುತ್ತೆ, ಜಾತಿ ಗಣತಿ ಹಾಕೂಡುದು ಅನ್ನೋದನ್ನು ಅವರು ರಾಹುಲ್ ಗಾಂಧಿಯವರಿಗೆ ಹೇಳಿ ಕನ್ವಿನ್ಸ್ ಮಾಡಬೇಕು. ದಟ್ ಇಸ್ ನಾಟ್ ಎನ್ ಈಸಿ ಥಿಂಗ್. ಯಾಕೆಂದರೆ ರಾಹುಲ್ ಗಾಂಧಿ ತಮ್ಮ ವ್ಯಕ್ತಿತ್ವವನ್ನು ಈಗ ರೂಪಿಸಿಕೊಂಡಿರುವುದು ಪಕ್ಷ ಅಹಿಂದ ಸಮುದಾಯದ ಪರವಾಗಿರಬೇಕು, ಅದು ಅವ್ರ ಸ್ಟ್ಯಾಂಡ್. ಸೊ ಅದರಿಂದ ಒಕ್ಕಲಿಗರ ಸಮಸ್ಯೆನೋ ಲಿಂಗಾಯತರ ಸಮಸ್ಯೆಯನ್ನು ರಾಹುಲ್ ಗಾಂಧಿ ಹೇಗೆ ಸ್ವೀಕಾರ ಮಾಡ್ತಾರೆ? ಅದರಿಂದ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಆವಾಗ ಡಿ ಕೆಯನ್ನು ಅವ್ರನ್ನ ಕನ್ವಿನ್ಸ್ ಮಾಡುವ ಹೊಣೆಗಾರಿಕೆಯೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಬಂದ್ಬಿಡುತ್ತೆ. ಸಿದ್ದರಾಮಯ್ಯ ವಿಲ್ ಬಿ ಸೇಮ್. ಈಸ್ ಪ್ಲೇಯಿಂಗ್ ಸಚ್ ಎ ಗೇಮ್. ಸಿದ್ದರಾಮಯ್ಯನವರು ಅಂದರೆ ಅದಕ್ಕೆ ಅವ್ರಿಗೆ ನಿವಾರಣೆ ಎಲ್ಲವನ್ನ ಇದು ಮಾಡಿಕೊಂಡು ನಿರಾಳವಾಗಿ ಮಸಾಲೆ ದೋಸೆ ತಿನ್ನುವ ಸ್ಥಿತಿಗೆ ಬಂದಿದ್ದಾರೆ. ನಿನ್ನೆ ಕ್ರಿಕೆಟ್ ಮ್ಯಾಚ್ ನೋಡಿ ಎಂಜಾಯ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ, ಅನುಮಾನ ಇಲ್ಲ. ಸೊ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ತಗೊಳುತ್ತೆ ಅಂತ ಈ ಬಗ್ಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ವರದಿಗಾರರು ಪ್ರಶ್ನಿಸಿದಾಗ ಅವರು ಸರಳವಾಗಿ ಹೇಳ್ಬಿಟ್ರೆ, ನನಗೆ ಯಾಕೆ ಕೇಳ್ತೀರಿ, ರಾಜ್ಯ ನಾಯಕರಿಗೆ ಕೇಳ್ಬಿಡಿ ಅಂತ. ಬಟ್ ಕಾಂಗ್ರೆಸ್ ಅಧ್ಯಕ್ಷರದ್ದು ಇದು ಜಾಣತನದ ಉತ್ತರ ಅನ್ನಿಸ್ಬೋದು. ಆದರೆ ಆಸ್ ಎ ಪಾರ್ಟಿ ಹೈಕಮಾಂಡ್ he should have expressed his views or a party's views. ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಯಾವ ಸ್ಟ್ಯಾಂಡು ಅಧ್ಯಕ್ಷರಾಗಿ ಅಧಿಕೃತವಾಗಿ ಹೇಳಬೇಕಲ್ವಾ? ಖರ್ಗೆ ಶುಡ್ ಹ್ಯಾವ್, ಎಸ್ ಅವ್ರು ಹೇಳಬೇಕಾಗಿತ್ತು ಜನಗಣತಿ ಆದರೆ ಅವ್ರಿಗೆ ಒಂಥರ ಇಕ್ಕಟ್ಟು ಇದ್ದಂಗೆ ಕಾಣುತ್ತೆ ಖರ್ಗೆ ಅವರಿಗೆ. ಒಂದು, ಈ ಜನಗಣತಿಯ ವಿಚಾರ ಏನಿದೆ, ಮೀಸಲಾತಿ ವಿಚಾರ ಒಟ್ಟಾರೆಯಾಗಿ ಬೀರುವ ರಾಜಕೀಯ ಮತ್ತು ಸಾಮಾಜಿಕ ಪರಿಣಾಮಗಳು. ಈ ರಾಜಕೀಯ ಮತ್ತು ಸಾಮಾಜಿಕ ಪರಿಣಾಮಗಳು ಕಾಂಗ್ರೆಸ್ ಪಕ್ಷ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವ ಪ್ರಶ್ನೆ, ಇದು ಖರ್ಗೆಯವರಿಗೆ ಕಾಡ್ತಿರಬೇಕು. ಅದರ ಜೊತೆಗೆ ಜಾತಿ ಜನಗಣತಿ ಹಾಗಿದೆ ಹೀಗಿದೆ ಅನ್ನುವ ಹೇಳೋ ಸ್ಥಿತಿಯಲ್ಲೂ ಅವರಿಲ್ಲ. ಆದರೆ ರಾಹುಲ್ ಗಾಂಧಿ ಆಲ್ರೆಡಿ ಎಕ್ಸ್ಪ್ರೆಸ್ ಈ ಸ್ಟ್ಯಾಂಡ್. ಸೊ ಆದ್ದರಿಂದ ಅದಕ್ಕೆ ವ್ಯತಿರಿಕ್ತವಾದ ಸ್ಟ್ಯಾಂಡನ್ನು ಕಾಂಗ್ರೆಸ್ ಅಧ್ಯಕ್ಷರಿಗೆ ತೆಗೆದುಕೊಳ್ಳೋಕ್ಕಾಗಲ್ಲ. ಅದನ್ನು ಗಮನಿಸಿಯೇ ಅವರು ಸುಮ್ಮನಿದ್ದಂತೆ ಕಾಣುತ್ತೆ. ಸೊ ಈ ಒಂದು ಬೆಳವಣಿಗೆಯ ನಡುವೆ ಪ್ರಮುಖ ಪ್ರತಿಪಕ್ಷವಾದಂತಹ BJP ತೆಗೆದುಕೊಳ್ಳಿ, ಅವರು ಜನಾಕ್ರೋಶ ಯಾತ್ರೆ ಅಂತ ಎಲ್ಲ ಕಡೆ ಸುತ್ತಾ ಇದ್ದಾರೆ. ಆದರೆ ಅವರು ನಿರೀಕ್ಷಿತವಾದಂತಹ ರಿಸ್ಪಾನ್ಸ್ ಸಿಗ್ತಾ ಇದೆ ಅಂತ ನನಗನ್ಸಲ್ಲ. ಇದೆ, ವಿಜಾಪುರಕ್ಕೆ ಹೋದರು, ಅಲ್ಲಿ ಒಂದಿಷ್ಟು ಜನ ಇದ್ದರು, ಎಲ್ಲ ನೋಡಿ ಜನಗಳಿಗೆ ಎಲ್ಲ ಸಭೆಗಳಿಗೆ ಜನ ಸೇರಿಸಿ ಈಗ ದೊಡ್ಡ ಇಶ್ಯೂ ಅಲ್ವೇ ಅಲ್ಲ. ಈಗ ಯಾರು ಬೇಕಾದರೂ ದುಡ್ಡಿರೋರು ಯಾರು ಬೇಕಾದ್ರೂ ಎಷ್ಟು ಸಭೆ ಲಕ್ಷಾಂತರ ಜನರ ಸೇರಿಸ್ಬೋದು. ಯಾಕಂದ್ರೆ ಯಾರು ವಾಲಂಟ್ರಿಯಾಗಿ ಬರೋ ಕಾಲ ಹೊರಟೋಗ್ಬಿಟ್ಟಿದೆ. ನೀವು ಎಷ್ಟು ಕೊಡ್ತೀರಿ, ದಟ್ ದುಡ್ಡು ಎಷ್ಟು, ಪೇಮೆಂಟು, ಗುಂಡಿದೆಯಾ, ಊಟದ ವ್ಯವಸ್ಥೆ ಹೇಗಿದೆ, ಇದೆಲ್ಲ ಕೌಂಟ್ ಆಗುತ್ತೆ. ಅದರಲ್ಲಿ ಜನ ಸೇರಿಸೋ ಬಗ್ಗೆ ಹೇಳ್ತಾರೆ. ಬಟ್ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವು ಯಾರ ಹತ್ರ ಮಾತನಾಡಿ ನೋಡಿ. ನೀವು ಬೆಲೆ ಏರಿಕೆ ಬಗ್ಗೆ ನೀವು ಯಾವುದೇ ಸಾಮಾನ್ಯ ಜನರ ಹತ್ರ ಮಾತನಾಡಿದರೆ ಅವರು ಎರಡು ರೀತಿ ರಿಯಾಕ್ಟ್ ಮಾಡ್ತಾರೆ. ಒಂದು ಹೇಳ್ತಾರೆ, ಒಂದೇ ಸಾರಿ ಇವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವರೊಂದು ಮಾಡಿದರೆ ಅವರೊಂದು ಮಾಡ್ತಾರೆ, ಇಬ್ಬರು ಒಂಥರ ಬೆಲೆ ಏರಿಕೆ ಬಗ್ಗೆ ಕಾಂಪಿಟೇಷನ್ ಇದ್ದಂಗೆ ಕಾಣುತ್ತೆ ಅಂತ ಯಾರೋ ಹೇಳ್ತಾರೆ. ಸೊ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಬೆಲೆ ಏರಿಕೆ ಮಾಡುವುದಕ್ಕೆ ಕಾಂಪಿಟೇಷನ್ ಇದೆ ಅನಿಸುತ್ತೆ ಅಂತ ಸಾಮಾನ್ಯ ಜನ ಉತ್ತರಿಸ್ತಾರೆ. ಅಂದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ಸಾಮಾನ್ಯ ಜನ ತೂಗ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಬೈಫರ್ಕೇಟ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಯಾವ್ದಾವುದು ಬೆಲೆ ಏರಿಕೆ ಮಾಡುತ್ತೋ ಅದು ದೇಶಕ್ಕಾಗಿ ಮಾಡ್ತಾ ಇದೆ, ಅದು ದೇಶ ಸೇವೆ. ಪಾಪ ನರೇಂದ್ರ ಮೋದಿಯವರಿಗೆ ಕಾಸು ಬೇಕು ಅಲ್ವಾ, ಅಮಿತ್ ಶಾ ಅವರಿಗೆ ಕಾಸು ಬೇಕು, ನಿರ್ಮಲಕ್ಕನಿಗೆ ಕಾಸು ಬೇಕು. ಪಾಪ ದೇಶ ಸೇವೆ ಮಾಡ್ತಿದ್ದಾರೆ, ಅವ್ರು ಮಾಡ್ಕೊಳ್ಳಿ. ಕಾಂಗ್ರೆಸ್ನವರ ಅವರೆಲ್ಲ ಹಾಳು ಮಾಡೋಕ್ಕೆ ಬಂದಿದ್ದಾರೆ. ಗ್ಯಾರಂಟಿ ಅಂತ ಖರ್ಚು ಮಾಡಿ ಇವಾಗ ಹಣಕಾಸಿನ ಇದು ನಡೆಸೋಕ್ಕೆ ಬರಲ್ಲ ಅಂತಂದರೆ
ಗ್ಯಾರಂಟಿ ಫಲಾನುಭವಿಗಳೇ ಬಿ ಜೆ ಪಿ ವಿರುದ್ಧ ತಿರುಗಿಬಿಡ್ತಾರೆ. ಸೊ ಏನು ಕಷ್ಟ ಅಂತಂದರೆ ಈ ಗ್ಯಾರಂಟಿಗಳು ಸಮಾಜದ ಒಳಗಡೆ ಡೀಪ್ ರೂಟೆಡ್ ಆಗಿ ಹೋಗ್ಬಿಡಿ ಸಾಮಾನ್ಯ ಜನರಿಗೆ. ಅವ್ರು ನಿಮಗೆ ಎಲ್ಲೋ ಸಿಗಲ್ಲ, ಮೇಲ್ಗಡೆ ಸಿಗಲ್ಲ ನಿಮಗೆ. ನೀವು ಮೇಲ್ಗಡೆ ಕೂತ್ಕೊಂಡು ಟಿ ವಿಗಳಲ್ಲೂ ಭಾಷಣ ಹೊಡೆದು ಬಿಡ್ಬೋದು, ಏನು ರೀ ಗ್ಯಾರಂಟಿ ಇದು, ಪ್ರಯೋಜನ ಇಲ್ಲ ಇದು ಆದರೆ ಅದು ಗ್ರಾಸ್ ರೂಟ್ ಲೆವೆಲಲ್ಲಿ ಗ್ಯಾರಂಟಿ ಏನಿದೆ ಅದು ಎಲ್ಲ ಕಡೆ ಪಸರಿಸ್ಬಿಟ್ಟಿದೆ. ಅದು ಕಾಂಗ್ರೆಸ್ ರಕ್ಷಣೆ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಬಿ ಜೆ ಪಿ ಗ್ಯಾರಂಟಿಯನ್ನು ಬೈಯೋ ಸ್ಥಿತಿಯಲ್ಲಿಲ್ಲ. ಅವರೊಂದು ರೀತಿ ನಿಸ್ಸಹಾಯಕ ಸ್ಥಿತಿಯಲ್ಲೇ ಇದ್ದಾರೆ ಅಂತ ನನಗನ್ನಿಸುತ್ತೆ. ಒಂದು, ಅವ್ರಿಗೆ ಬೆಲೆ ಏರಿಕೆ ಬಗ್ಗೆ ಟೀಕೆ ಮಾಡೋಕ್ಕೆ ಹೋದರೆ ಕೇಂದ್ರ ಸರ್ಕಾರ ಮಾಡಿರುವ ಬೆಲೆ ಏರಿಕೆ ಬಗ್ಗೆ ಉತ್ತರ ಕೊಡಬೇಕಾಗುತ್ತೆ, ಜನ ಕನ್ವಿನ್ಸ್ ಆಗಲ್ಲ. ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋಕ್ಕೆ ಹೋದರೆ ಇನ್ನೇನು ಮಾಡೋಕ್ಕಲ್ಲ. ಕೊನೆಗೆ ಅಲ್ಟಿಮೇಟ್ಲಿ ಅವ್ರು ಬರಬೇಕಾದ ಅವರಿಗಿರುವ ಅಸ್ತ್ರ ಇದೆಯಲ್ಲ, ಮುಸ್ಲಿಂ ಅಸ್ತ್ರ, ಅದಕ್ಕೆ ಬಂದು ನಿಂತ್ಕೋಬೇಕು. ಮುಸ್ಲಿಂ ಅಸ್ತ್ರಕ್ಕೆ ಬಂದು ನಿಂತ್ಕೊಬಿಟ್ಟು ಮುಸ್ಲಿಮ್ರಿಗೆ ಮೀಸಲಾತಿ ಕೊಟ್ಟರು, ಅವ್ರನ್ನ ಅಪೀಸ್ಮೆಂಟ್, ಇನ್ನೊಂದು ಪಾಲಿಟಿಕ್ಸ್ ಹಿಂಗೆಲ್ಲ ವಾದ ಮಾಡಬೇಕು. ಅದು ಒಂದು ಹಂತದ ಮೇಲೆ ರಿಯಾಕ್ಟ್ ಆಗೋದೇ ಇಲ್ಲ. ಸೊ ಆದ್ದರಿಂದ ಬಿ ಜೆ ಪಿ ಇನ್ ಎ ಡೀಪ್ ಟ್ರಬಲ್. ಅವರ ಮೇನ್ ಸ್ಟ್ರಾಂಗ್ ರೂಟ್ ಏನಿದೆ ಅವ್ರದ್ದು ದಕ್ಷಿಣ ಕನ್ನಡ, ಉಡುಪಿಗಳಲ್ಲಿ, ಅಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸೋದಕ್ಕೆ ಡಿ ಕೆ ಓಡಾಡ್ತಾ ಇರೋದು ಒಂದು. ನಂತರ ಈ ವಕ್ಫ್ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮುಸ್ಲಿಮರ ಸಮಾವೇಶ ಇದೆ, ಅದು ಐತಿಹಾಸಿಕವಾದ ಸಮಾವೇಶ. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿತು. ಅದೊಂದು ವಾತಾವರಣ ಸೃಷ್ಟಿ ಮಾಡ್ತಾ ಹೋಗ್ತದೆ. ಇಂಥದ್ದೇನಿದೆ ಪ್ರತಿಭಟನೆಗಳು ಒಂದು ಸಮಾಜದಲ್ಲಿ ಇರಬೇಕು. ಸಮಾಜದ ಒಳಗಡೆ ಒಂದು ಆತ್ಮ ಇದ್ದಂತೆ ಜನ ಪ್ರತಿಭಟಿಸಬೇಕು, ಜನ ಪ್ರಶ್ನಿಸಬೇಕು. ಆದರೆ ಗುಲಾಮಿ ವ್ಯವಸ್ಥೆಯಲ್ಲಿ ಅದಿರಲ್ಲ. ಭಕ್ತಗಳ ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಅವರು ಪ್ರಶ್ನೆ ಮಾಡಿದರೂ ಭಕ್ತರೇ ಆಗಲ್ಲ, ಮುಗ್ಭಕ್ತರು ಆಗಲ್ಲ, ಭಕ್ತರು ಆಗಲ್ಲ, ಎಂಥೂ ಆಗಲ್ಲ. ಪ್ರಶ್ನಿಸಬೇಕು. ಆದರೆ ಈ ಮುಗ್ಭಕ್ತರು ಏನಿದ್ದಾರೆ, ಪ್ರಶ್ನಿಸದಿರುವ ಈ ಒಂದು ಮುಗ್ಭಕ್ತರು ಏನಿದ್ದಾರೆ, ಗೋಧಿ ಮೀಡಿಯಾ ಏನಿದೆ, ಅವರು ಕೂಡ ಪ್ರಶ್ನಿಸಲ್ಲ. ಅವರು ಪ್ರಶ್ನಿಸಿದ್ರೆ ಕಾಂಗ್ರೆಸ್ ಮಾತ್ರ ಪ್ರಶ್ನಿಸ್ತಾರೆ, ಆಡಳಿತರು ಕೂಡ ಬಿ ಜೆ ಪಿಯನ್ನು ಇಂಥದ್ರ ನಡುವೆ ಜನ ಪ್ರಶ್ನಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ತುಂಬ ಸ್ವಾಗತಾರ್ಹ ಅಂತ ನನಗೆ ಅನಿಸುತ್ತೆ. ಈಸಿ ಇಲ್ಲ ಇದು. ಯಾವ ವಿಚಾರ ಬಂದರೂ ಜನ ಗಂಭೀರವಾಗಿ ಪ್ರಶ್ನಿಸುವಂಥ ಕಾಲಘಟ್ಟಕ್ಕೆ ಬಂದಿದ್ದೀವಲ್ಲ, ಇಟ್ ಈಸ್ ಅ ವೆರಿ ಗುಡ್ ಸೈನ್ ಅನಿಸುತ್ತೆ. ಸಾಮಾನ್ಯ ಜನರ ಹತ್ರ ಮಾತನಾಡಿ ನೋಡಿ, ರಸ್ತೆಗಳಲ್ಲಿ ಹೋಗೋರು, ಈ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಅಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬಾಯಿ ಬಂದಂಗೆ ಬೈದು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲೇ ಬಂದು ಮಲ ವಿಸರ್ಜನೆ ಮಾಡೋರಿದ್ದಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ, ಬಂದ್ಬಿಟ್ಟು ಹೊಲಸು ವಾಂತಿ ಮಾಡ್ತಾರೆ. ಅವ್ರನ್ನ ಬಿಟ್ಬಿಡಿ. ಸಾಮಾನ್ಯ ಜನರನ್ನು ನೋಡಿ, ಇವತ್ತಿನ ಸಾಮಾನ್ಯ ಜನರಿಗೆ ಸತ್ಯವನ್ನು ಅರಿತುಕೊಳ್ಳುವ, ಜೀರ್ಣಿಸಿಕೊಳ್ಳುವಷ್ಟು ಮಾನಸಿಕ ಪ್ರಬುದ್ಧತೆ ಬಂದಿದೆ. ಸೊ ಪೀಪಲ್ ಆರ್ ಕ್ವಶನಿಂಗ್. ಆದ್ದರಿಂದ ಇದು ಪ್ರಭುತ್ವಕ್ಕೆ ಬಹುದೊಡ್ಡ ಈ ಹೊಡೆತವನ್ನು ಸುಳ್ಳು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಣಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಇನ್ನೊಮ್ಮೆ ಶುಭ ದಿನ. ನಮಸ್ಕಾರ.